ನಮಸ್ಕಾರ ನಮಸ್ಕಾರ ಆನಂದ್ ಅವ್ರಿಗೆ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಸರ್ ವ್ಯವಸಾಯ ಮಾಡ್ತೀವಿ, ಹೊಸ ಮೆಸ್ತದೆ ಈಗ. ಇವತ್ ಲೇಬರ್ ಬಂದಿಲ್ಲ, ಭಾನುವಾರ ಅಲ್ವಾ, ಹಂಗಾಗಿ ಉಳ್ಳಿಕಾಯಿ ತೋಟದ. ಏನ್ ಬೆಳೆ ಇಕ್ಕಿದ್ದೀರಾ ಸರ್? ಉಳ್ಳಿಗಿಡ ಮಾಡಿದ್ ನೋಡಿ. ಉಳ್ಳಿಗಿಡ. ಬೇರೆ ಇನ್ನ ಏನೇನ್ ಮಾಡ್ತೀರಾ? ಗಿಡ ಐತೆ, ಅಡಿಕೆ ಗಿಡ. ಅಡಿಕೆ ಗಿಡ ಐತೆ. ಅಡಿಕೆ ಗಿಡ, ಉಳ್ಳಿಗಿಡ. ಉಳ್ಳಿಗಿಡ ಎಷ್ಟು ಹಾಕಿದ್ದೀರಾ? ಸರ್ 1 ಎಕರೆ ಹಾಕಿದೀನಿ. 1 ಎಕರೆ 20 ಹಾಕಿದ್ದೀರಾ? 1 ಎಕರೆ 15 ಗುಂಟೆ ಹಾಕಿದೀನಿ. ಕಾಯಿ ಬಂದಿದ್ಯಾ? ಹ್ಞೂ ಸರ್, ಶಾಂಪಲ್ ಬಂದಿದ್ಯಾ? ಬಂದ್ರೆ ಹಂಗೆ ನೋಡ್ಕೊಂಡ್ ಬರೋಣ. ನಡೀದೆ ಸರ್. ಸರ್ ಹೇಳಿ. ಕಾಯಿ ಬಿಟ್ಟಿದೆ. ಬಿಟ್ಟಿದೆ ಸರ್ ಕಾಯಿ. ಈಗ ಇದು ಹುಳ್ಳಿಕಾಯಿ ಬೀಜ ಹಾಕಿ ಎಷ್ಟು ದಿವಸ ಆಯ್ತು? 55 ದಿವಸದಿಂದ 60 ದಿವಸಕ್ಕೆ ಕಾಯಿ ಸ್ಟಾರ್ಟ್. 55 ದಿವಸದಿಂದ 60 ದಿವಸಕ್ಕೆ ಸ್ಟಾರ್ಟ್. ಎಷ್ಟು ದಿವಸ ಇರುತ್ತೆ ಕಾಯಿ ಬಂದ್ಮೇಲೆ? ಸರ್ ಇದು ಬಂದ್ಮೇಲೆ ನಾವು ಮೇಂಟೈನ್ ಮಾಡ್ದಂಗೆಲ್ಲ ಒಂದು 10 ರಿಂದ 12 ಟ್ರಿಪ್ ಕಾಯಿ ಸಿಗುತ್ತೆ. 12 ಟ್ರಿಪ್ 15 ಟ್ರಿಪ್ ತಕ ಸಿಗುತ್ತೆ. ಈಗ ಇನ್ನ ಇದು ಕಿತ್ತಿಲ್ಲ ಶಾಂಪಲ್? ಶಾಂಪಲ್ ಕಿತ್ತಿದೀವಿ, 1 ಕಾಲ್ ಟನ್ ಆಗಷ್ಟು ಸಿಕ್ಕದ ಈಗ. ಈಗ ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಕಿಟ್ಟಿರ್ತೀರಿ. ಮತ್ತೆ ಬೆಳೆ ಚೆನ್ನಾಗೈತೆ. ಈಗ ನೋಡ್ರಿ, ಬೆಳೆ ಒಳ್ಳೆ ಚೆನ್ನಾಗ್ ಬೆಳೆದಿದ್ದೀರಾ ನೀವು. ಬೇರೆ ರೈತರಿಗೂ ಒಂದು ಮಾದರಿ ಆಗ್ಬೇಕು ನೀವು. ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ನೀವು ಯಾವ ತರ ಬೆಳೆದ್ರಿ ಏನು ಅನ್ನೋದು ಬೇರೆ ರೈತರಿಗೂ ನೀವು ಅನುಕೂಲ ಆಗ್ಲಿ, ಸ್ವಲ್ಪ ಹೇಳಿ, ಮಾಹಿತಿ ಹೇಳಿ. ಸರ್ ಸ್ವಂತ ಟ್ರ್ಯಾಕ್ಟರ್ ಇದೆ. ಭೂಮಿ ಡಿಸ್ಕ್ ಹಾಕ್ಬಿಡ್ತೀರಿ, ಆಳವಾದ ಉಳುಮೆ ಮಾಡ್ಕೊಂತೀವಿ. 1 ಅಡಿ 1 ಕರಡಿ ಉಳುಮೆ ಮಾಡ್ಕೊಂತೀವಿ. ಉಳುಮೆ ಮಾಡ್ಕೊಂಡವ್ರು ಎಲ್ಲ ರೋಟ್ರ್ ಹೊಡೆದು ಕರಡಿ ಹೊಡ್ರು ಎಲ್ಲ ಹಸ್ನು ಮಾಡ್ಕೊಂಡು ದಿಬ್ಬ ಮಾಡ್ತೀವಿ. ದಿಬ್ಬ ಮಾಡಿ ದಿಬ್ಬ ಮಾಡಿದಾಗ ಇಲ್ಲ ಸಾಲಗಾದ್ರೆ ಗೊಬ್ಬರ ಹಾಕ್ತಿವಿ, ಇಲ್ಲ ಕೊಟ್ಟಿಗೆ ಗೊಬ್ಬರ, ದನಿನ ಗೊಬ್ಬರ ಆದ್ರೆ ಒಂದು 5 ಟ್ರ್ಯಾಕ್ಟರ್ ಗೊಬ್ಬರ ಅಲ್ಬಿಟ್ಟು ರೋಟ್ ಹೊಡಿತೀವಿ. ಆಪ್ಷನ್ ಎರಡಾದ್ರೂ ಐತೆ. ಇಲ್ಲ ಅಂದ್ರೆ ಮಾಮೂಲಿ ಸಾವಯವ ಇರ್ತದ, ಆ ಗೊಬ್ಬರ ಆದ್ರೆ ಸಾಲಿ ಸರಿದು ಬಿಡ್ತೀವಿ. ದಿಬ್ಬದ ಮೇಲೆ ಸರಿದು ಲಾಗೋಡು ಏನ್ ಬೇಕು ಹಿಂಡಿ ಎಲ್ಲ ಹಾಕ್ತಿವಿ. ಎಲ್ಲ ಹಾಕಿ ದಿಬ್ಬ ಲೆವೆಲ್ ಮಾಡಿ ಡ್ರಿಪ್ ಪೈಪ್ 2 ಪೈಪ್ ಹಾಕಿ ಪೇಪರ್ ಹಾಕಿ ಮೇಲೆ ಆಮೇಲೆ ಉಳ್ಳಿ ಬೀಜ ಉಣ್ತೀವಿ. ನೆನ್ಸಿ ಉಳ್ಳಿ ಬೀಜ ಉಣ್ತೀವಿ. ಅದ ಮಾಡಿ ಆಮೇಲೆ ಅದು ಉಟ್ವಳಿ ಸ್ವಲ್ಪ ಪೇಪರ್ ಅಲ್ಲಿ ಉಟ್ವಳಿ ಸ್ವಲ್ಪ ಕಷ್ಟ. ಆದ್ರೂ 2-3 ಸರಿ ಟ್ರೈ ಮುಣಿಸ್ತೀವಿ. 8 ದಿನಕ್ಕೆ ಒಂದ್ಸರಿ 2 ಸರಿ ಆದ್ರೂ ಮುಣಿಸ್ತೀವಿ. ಗುಂಡಿ ಜಿಗ್ ಜಾಗ್ ಮಾಡಿದ್ ನಾನು. ಒಂದ್ ಹೋದ್ರು ಒಂದ್ ಉಳ್ಕೊಂಡ್ಲಿ ಅನ್ನೋ ಲೆಕ್ಕ ನಮಗೆ ಸಾಲು. ಸಿಂಗಲ್ ಸಾಲ್ ಲೆಕ್ಕಕ್ಕಿರ್ಲಿ ಅಂತ ಮಾಡಿದ್ರಿ. ಇದ್ರಲ್ಲಿ ಈಗ ನಮ್ಗ 1 ಎಕರೆ ಇನ್ವೆಸ್ಟ್ ಮಾಡಿದ್ವಿ. ಟೋಟಲ್ ಆಗಿ ಕಾಸ್ಟ್ ಇದು 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಟೋಟಲ್ ಕಾಸ್ಟ್ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ವೆಸ್ಟ್ ಇವಾಗಿನ ರೇಟು ಮೊನ್ನೆ 35 ಹೋಗಿತ್ತು. ಇವಾಗಿನ ರೇಟು ಇವಾಗೇನೋ ನೆನೆಯಿಂದ ರೇಟ್ ಜಂಪ್ ಆಗಿದೆ. 45-50 ಐತಿ ಅಂತ ಹೇಳ್ತಾವ್ರೆ. ಇದೇ ರೇಟ್ ಇದ್ರೆ ನಮ್ಗುನು 1-2 ಲಕ್ಷ ರೂಪಾಯಿ ಇನ್ಕಮ್ ಬರ್ಬೋದು ಇದೇ ರೇಟ್ ಕುತ್ಕೊಂಡ್ರೆ. ಇಲ್ದಿದ್ರೆ ಹಾಕಿರೋದ್ ಗಂಟಂತೂ ಏನ್ ಮೋಸ ಇಲ್ಲ ಸರ್, ಪೇ ಹುಟ್ಟುತ್ತೆ. 50,000 ಆದ್ರೂ ಲಾಭ ಎಕ್ಸ್ಟ್ರಾ ಆದ್ರೂ ಬಂದೇ ಬರುತ್ತೆ. ಈಗ ಇದ್ರ ಬಗ್ಗೆ ಇನ್ನೇನ್ ಹೇಳ್ಬೋದು? ಪೇಪರ್ ಹಾಕಿದ್ರೆ ಕಳೆ ಕೀಳಂಗಿಲ್ಲ, ಆಮೇಲೆ ಸಾಲ್ ತೆಗಿಂಗಿರಲ್ಲ. ರೈತರಿಗೆ ಆರಾಮ್ ಇರ್ತದೆ ಕೆಲಸ. ಆಮೇಲೆ ಭೂಮಿ ಕಡೆ ಆದ್ಮೇಲೆ ಉಳ್ಳಿಗಿಡ ಕಡೆ ಆದ್ಮೇಲೆ ಪೇಪರ್ ನೀಟಾಗಿ ಕಿತ್ತು ಆಚೆ ಬಿಸಾಕ್ಬೇಕು. ಮೈನ್ 20 ದಿನಕ್ಕೆ ಕಡ್ಡಿ ಹಾಕ್ಬೇಕು ಕರೆಕ್ಟ್ ಆಗಿ. ಅಂದ್ರೆ ಬೀಜ ಹಾಕಿ 20 ದಿವಸಕ್ಕೆ ಕಡ್ಡಿ ಹಾಕ್ಬೇಕು. ಅದು ಬಳ್ಳಿ ಹಬ್ಬ ಟೈಮ್ ಇಷ್ಟದ ಹಬ್ಬಕ್ಕ 3 ಇಂಚ್ ಬಳ್ಳಿ ಬರೋಕೆ ಕಮ್ಮಿ ದಾರ ಹಾಕ್ಬೇಕು. ಕಡ್ಡಿಗಳು ಹಾಕೊಂಡು ದಾರ ಮಾಡ್ಕೊಳಕ್ಕೆ ಇದಾಗತ್ತೆ. ಅಷ್ಟೊಂದು ಟೈಮ್ ಸರೋತದೆ ಅಷ್ಟೇ. ಅಂದ್ರೆ ಇವೆಲ್ಲ ಮಾಡೋದಕ್ಕೆ ಲೇಬರ್ಸ್ ತುಂಬಾ ಬೇಕಾಗತ್ತೆ. ಮೇಯ್ನು ಕಡ್ಡಿಗೂ ಇನ್ವೆಸ್ಟ್ಮೆಂಟು. ಸರ್ ಟೋಟಲ್ ಕಾಸ್ಟ್ 1 ಲಕ್ಷ ಬೇಕು ಸರ್. ರೈತರು ಕಷ್ಟ, ಜೀವನನೇ ಒಂಥರ ಕಷ್ಟ. ಕಷ್ಟನೇ ಸರ್, ಕಷ್ಟ ಏನ್ ಮಾಡೋಣ. ಇದು ಕಲ್ತು ಬಿಟ್ಟಿದ್ವಿ ವ್ಯವಸಾಯ, ನಮ್ ತಾತನ ಕಾಲದಿಂದ ಮಾಡ್ತಾರೆ, ನಾವು ಮಾಡ್ಬೇಕು. ಹುಳ್ಳಿಕಾಯಿ ನೀವು ಯಾವ ಮಾರ್ಕೆಟ್ಗೆ ಹಾಕ್ತೀರಿ ಸರ್? ನಾವು ಚಿಕ್ಕಬಳ್ಳಾಪುರ ಹಾಕ್ತಿವಿ, ಚಿಕ್ಕಬಳ್ಳಾಪುರ, ದಾಸನಪುರ ಹಾಕ್ತಿವಿ. ದಾಸನಪುರ ಅಂದ್ರೆ ಬೆಂಗಳೂರು, ನೆಲಮಂಗಲ, ಏಡಾಳು, ದೊಡ್ಡಬಳ್ಳಾಪುರಕ್ಕೆ ಹಾಕ್ತಿವಿ. ಆಮೇಲೆ ಮತ್ತೆ ಆಪ್ಕಾಮ್ ಆಫೀಸ್ಗಳು, ರಿಲಯನ್ಸ್, ಬಿಗ್ ಬಾಸ್ಕೆಟ್, ಇಂಗ್ಲೆಂಡ್ ಅಲ್ಲೂ ಹಾಕ್ತಿವಿ. ನಮ್ಗೆ ಎತ್ತ ಅನುಕೂಲ ಕಾಣಿಸುತ್ತೋ ಆ ಕಡೆ ಹಾಕ್ತಿವಿ, ಲೇಬರ್ ಮೇಲೆ ಡಿಪೆಂಡ್ ಮಾಡಿ. ಈ ವರ್ಷ ಮಳೆ ಬೇರೆ ತುಂಬಾ ಕಮ್ಮಿ. ಆಮೇಲೆ ಕರೆಂಟ್ಗಳು ಸ್ವಲ್ಪ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಸರಿಯಾಗಿ ಇಲ್ಲ. ನಿಮ್ಗೆ ಯಾವ ತರ ಅನಾನುಕೂಲಗಳು ಆಗ್ತಾ ಇದೆ ರೈತರಿಗೆ? ಸರ್ ಕರೆಂಟ್ ಸ್ವಲ್ಪ ಮಳೆ ಇಲ್ದ್ರೆ ಸಮಸ್ಯೆನೇ ಸರ್ ಕರೆಂಟ್. ಯಾಕಂದ್ರೆ ಎಲ್ಲರಿಗೂ ಕರೆಂಟ್ ಎಲ್ಲರಿಗೂ ಆಗಿದ್ ದೇಶಕ್ಕಾಗಿ ನಮ್ಗೂ ಆಗ್ತದೆ. ಏನು ಮಾಡಕ್ಕಾಗಲ್ಲ ರೈತರಿಗೆ. ಅಲ್ಲ ಅದು ಬೇರೆಯವ್ರಿಗಾಗದ್ ಬೇರೆ, ನಮ್ಗ ಬೇರೆ ಏನೋ ಕಂಪನಿಗಳು, ಫ್ಯಾಕ್ಟ್ರಿಗಳು ಈ ತರದವ್ರಿಗಾದ್ರೆ ಆಕಸ್ಮಿಕ ಒಂದ್ ಮಧ್ಯಾಹ್ನ ಕರೆಂಟ್ ಇಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಬಟ್ ರೈತರಿಗೆ ಹಂಗಾಗಲ್ಲ. ಅದ್ರಲ್ಲೂ ಮಳೆ ಇಲ್ಲ ಅಂದಾಗೆ ಬಿಸಿಲು ಜಾಸ್ತಿ ಇರುತ್ತೆ, ದಿನ ನೀರ್ ಕಟ್ಬೇಕು. ಒಂದಿನ ನಿಮ್ಗೆ ಒಂದ್ ಮಧ್ಯಾಹ್ನ ಕರೆಂಟ್ ಇಲ್ಲ ಅಂದಾಗ, ನೀರಿಲ್ಲ ಅಂದಾಗ ಗಿಡ ಒಣಗಕ್ ಶುರುವಾಗುತ್ತೆ. ಸರ್ ಇದ್ರಲ್ಲಿ ಏನ್ ಪ್ರೋಸೆಸ್ ಅಂದ್ರೆ, ಪೇಪರ್ ಹಾಕಿರಿ, ದಿಬ್ಬ ಹೊಡೆದ್ರೆ ದಿಬ್ಬದಲ್ಲಿ ಹುಸಿ ತೇವಾಂಶ ಚೆನ್ನಾಗಿರುತ್ತೆ. ಮೇನ್ ಇದು ಸೂರ್ಯನ ಶಾಖ
ಕಾಣಲ್ಲ, ಹೆಚ್ಚಾಗಿ ಕಾಣಲ್ಲ. ಒಳಗಡೆ ಹುಸಿ ಹಂಗೆ ಇರುತ್ತೆ. ಮಣ್ಣು ನೋಡಿ, ಇದು ಮುಟ್ಟು ನೋಡಿ, ನೀವು ಚೆಕ್ ಮಾಡಿ ನೋಡಿ, ಹ್ಮ್. ಹುಸಿ ಹಂಗೆ ಇದೆ ನೋಡ್ರಿ ಈಗ. ಹ್ಮ್ ಹ್ಮ್ ಹಂಗಾಗಿ ಇದ್ರಲ್ಲಿ ಒಂದ್ಸರಿ ತ್ಯಾವ ಆಯ್ತು ಅಂದ್ರೆ ಭೂಮಿ 15-20 ದಿನ ತ್ಯಾವ ಹಂಗೆ ಇರ್ತದೆ, ಇಟ್ಕೊಂಡಿರ್ತದೆ. ನಮ್ಗೆ 15-20 ಯಾವಾದ್ರೂ ದಿನ ಒಂದೊಂದು ದಿನ ಬಿಡ್ತೀನಾಗ್ಲಿ 1-2 3 ಅವರ್ ನೀರು ಬಿಟ್ಕೊಂಡ್ರೆ ಸಾಕು. ಇದಕ್ಕೆ ಕರೆಂಟ್ ಇದ್ದಾಗೆ ಈ 2 ಅವರ್ ಒಂದೊಂದು ಅವರ್ ಗೇಟ್ ಒಲೆ ಬಿಟ್ರೆ ಸಾಕು. ಕಿತ್ತಾಕಿದ್ಮೇಲೆ ಕಂಬಿ ಕಡ್ಡಿ ಹಂಗೆ ಬಿಟ್ಕೊಂತೀವಿ, ಪೇಪರ್ ಹಂಗೆ ಬಿಟ್ಕೊಂತೀವಿ. ಗಿಡ ದಾರ ಸಮೇತ ಎಲ್ಲ ಕಿತ್ತಾಕಿ ಮತ್ತೆ ಪ್ರೊಸೆಸಿಂಗ್ ಆಗಿ ಟೊಮೊಟೊನೋ ಇಲ್ಲ ಸೌತೆಕಾಯಿ ಗಿಡನೋ ಮಾಡ್ತೀವಿ. ಅದೇ ಬಳ್ಳಿ ಹಬ್ಬದೇ ಆಗ್ಬೇಕು ಬೆಳೆ. ಬಳ್ಳಿ ಹಬ್ಬದಲ್ಲಿ ಟೊಮೊಟೊನೇ ಮಾಡ್ತೀವಿ. ಟೊಮೊಟೊ ಒಂದು ಗುಣಿ ಬಿಟ್ಟು ಗುಣಿ ಟೊಮೊಟೊ ಉಣ್ತೀವಿ. ಇದು ಕೆಳಗಡೆ ದಾರ ಹಾಕ್ತಿವಿ, ದಾರನ ಕಂಬಿ ಹಾಕ್ತಿವಿ ಕೆಳಗಡೆ ತಿರುಮತ್ತೆ. ಅದು ಹಿಂಗೆ ಇರ್ತದೆ. ಇದನ್ನ ಕೈ ಕಲ್ಲ ಈ ಕಂಬಿಗೆ ಒಂದ್ 3 ಅಡಿ ಕಟ್ಕೊಂಡು ಟೊಮೊಟೊ ಮಾಡ್ತೀವಿ. ನಮ್ಗೆ ಅನುಕೂಲ ಆಗುತ್ತೆ. ಅವಾಗ ಲೇಬರ್ ತಿರುಗಿ ಏನು ಇರಲ್ಲ, ಗೊಬ್ಬರ ಒಂಚೂರು ಎಲ್ಲ ಕಮ್ಮಿ ಆವಾಗ ಖರ್ಚು ಕಮ್ಮಿ ಎಲ್ಲ ಉಳಿತದೆ. ಒಂದ್ 4-5 ಮೂಟೆ, 5-6 ಮೂಟೆ ಹಿಂಡಿ ಲಾಗೋಡೆಲ್ಲ ಹಾಕ್ಬಿಡ್ತೀವಿ, ಮಾಡ್ತೀವಿ. ಗ್ಯಾಪ್ ಬೇರೆ ಸಿಗುತ್ತೆ ನಮ್ಗ. ಈ ಗಿಡ ಇಲ್ಲಿ ಇದು ಹೋಲ್ ಗ್ಯಾಪ್ ಇರುತ್ತೆ, ಅದಕ್ಕೆ ಲಾಗೋಡ್ ಹಾಕಿ ಅದಕ್ಕೆ ತಿಂತದೆ ಗಿಡ. ನಮ್ಗೇನು ಅನುಕೂಲ ಆಗುತ್ತೆ.